ನಮಸ್ಕಾರ ಎಲ್ಲರಿಗೆ ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಮೊಳಕೆ ಕಾಳನ್ನು ತೊಗೊಂಡಿದ್ದೇನೆ. ಒಂದು ಸಣ್ಣ ಬೋಲಲ್ಲಿ ಒಂದು ಮುಕ್ಕಾಲು ಬೋಲು, ಇಷ್ಟು ಸಣ್ಣ ಬೋಲು ನೋಡ್ಬೋದು. ಇದು ಒಂದು 100 ಗ್ರಾಮ್ ಆಗ್ಬೋದು. ಈ ಒಂದು ಮೊಳಕೆ ಕಾಳಿನಲ್ಲಿ ಒಳ್ಳೆ ಒಂದು ರಸಮ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಒಳ್ಳೆ ಒಂದು ರಸಮ್ ಅನ್ಬೋದು. ಮತ್ತು ಇದು ಮೊಳಕೆ ಕಾಳು ತುಂಬ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಕಣ್ರಿ. ಅದಕ್ಕೆ ನಾನು ಇವತ್ತು ಇದೊಂದು ಮೊಳಕೆ ಕಾಳಿನೊಂದು ರಸಮ್ ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಇವಾಗ ನಾವು ಸ್ಟಾರ್ಟಿಂಗಾಗಿ ಇದನ್ನು ನಾವು ತುಂಬ ಈಸಿಯಾಗಿರುವಂಥ ಒಂದು ರಸಮ್ ಇದು. ಈಗ ನಾವು ಬಾಣಲೆಯನ್ನು ಬಿಸಿಗಿಟ್ಕೊಳ್ಳೋಣ. ಸ್ಟವನ್ನು ಹಚ್ಚಿ ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೇವೆ. ನೋಡ್ಬೋದು ನೀವು. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಒತ್ತಿ, ಮತ್ತು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ಒಂದು ವಿಡಿಯೋಗಳನ್ನು ನೋಡಿ ಸ್ಕಿಪ್ ಮಾಡದೆ. ಎಲ್ಲರೂ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಿ, ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಾನು ಒಳ್ಳೆಯ ಒಂದು ರೆಸಿಪಿಯನ್ನು ಇದನ್ನು ತುಂಬ ಒಂದು ಹೆಲ್ದಿ ಆದಂಥ ಒಂದು ರಸಮ್ಮು, ಇದು ಕಾಳಿಂದು ಮೊಳಕೆ ಕಾಳಿನ ರಸಮ್ಮು. ನೋಡ್ಬೋದು, ನಾನು ಒಂದು ಲೋಟ ನೀರನ್ನು ಹಾಕ್ತಾಯಿದ್ದೇನೆ. ಇದಕ್ಕೆ ತುಂಬ ಈಸಿ ಆದಂಥ ಒಂದು ರಸಮ್ ಇದು. ನೀವು ನೋಡ್ಬೋದು, ಅದು ಒಂದು ಲೋಟ ಫುಲ್ ಹಾಕಿದೆ. ಇದು ಒಂದು ಮುಕ್ಕಾಲು ಲೋಟ ನೀರು ಹಾಕ್ತಾಯಿದ್ದೇನೆ. ನೋಡ್ಬೋದು ನೀವು. ಈಗ ನಾವು ಇದಕ್ಕೆ ನಾವು ಮೊಳಕೆ ಕಾಳು ಇಟ್ಕೊಂಡಿದ್ದೆ ನೋಡ್ರಿ, ಅದನ್ನು ಸಹ ಹಾಕೊಳ್ಳೋಣ. ತುಂಬ ಈಸಿ ಆದಂಥ ಒಂದು ಇದು ಮೊಳಕೆ ಕಾಳಿಂದು. ಇದು ಎಲ್ಲ ನಾವು ಎಲ್ಲ ಸಾಮಗ್ರಿಗಳನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ಬೇಯಿಸಿದ್ರೆ ನಿಮಗೆ ಒಳ್ಳೆ ರಸಮ್ ರೆಡಿ ಆಗುತ್ತೆ. ನೀವು ಇವಾಗ ನೋಡ್ಬೋದು, ನಾನು ಇದಕ್ಕೆ ಒಂಚೂರು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೇನೆ. ನೀವು ನೋಡ್ಬೋದು, ನಮ್ಮದು ಕುದಿ ಬರ್ತಾಯಿದೆ. ಇವಾಗ ಒಂಚೂರು 1/4 ಟೇಬಲ್ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ನೀವು, ನಾನು ಒಂದು ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನೀವು ನೋಡ್ಬೋದು, ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೇನೆ. ನೀವು ನೋಡ್ಬೋದು, ನಾನಿಲ್ಲಿ ಒಂದು ಕಲ್ಲನ್ನು ತೊಳೆದು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾವು ಫಸ್ಟಿಗೆ ಇಲ್ಲಿ ಶುಂಠಿಯನ್ನು ಜಜ್ಕೊಳ್ಳೋಣ. ಸರಿಗೆ ಶುಂಠಿ ಅರ್ಧಂಬರ್ಧ ಈ ಥರ ಜಜ್ಕೊಳ್ಳೋಣ. ಈಗ ನೀವು ನೋಡ್ಬೋದು, ನಾವು ಶುಂಠಿಯನ್ನು ಜಜ್ಕೊಂಡಿದ್ದೇವಲ್ರಿ. ಇವಾಗ ಇದಕ್ಕೆ ನಾವು ಕಾಳುಮೆಣಸನ್ನು ಹಾಕೊಳ್ಳೋಣ. ಕಾಳುಮೆಣಸು ಸಹ ನಾವು ಚೆನ್ನಾಗಿ ಇದರೊಳಗೆ ನಾವು ಕುಟ್ಟಬೇಕಾಗುತ್ತೆ. ಈ ಥರ ನೀವು ನೋಡ್ಬೋದು, ನಾನು ಕಾಳುಮೆಣಸನ್ನು ಕುಟ್ಟಿಟ್ಕೊಂಡಿದ್ದೇನೆ. ನಾವು ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಇಟ್ಕೊಂಡಿದ್ದೇವೆ, ಜೀರಿಗೆ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು, ನಾನು ಜೀರಿಗೆ ಸಹ ಕುಟ್ತಾಯಿದ್ದೀನಿ. ಇದು ಈ ಥರನೇ ಕುಟ್ಟು ಹಾಕ್ರಿ, ಮಿಕ್ಸಿಗೆ ಹಾಕಕ್ಕೆ ಹೋಗಬೇಡ್ರಿ. ನಮ್ಮದಿದು ಕುಟ್ಟು ಆಗಿದೆ. ನಾನು ಇವಾಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕೋತೀನಿ. ಇವಾಗ ನಾನು ಒಂದು 8ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ನಾವು ತರಿಯಾಗಿ ಈ ಥರನೇ ಕುಟ್ಟಬೇಕು ಚೆನ್ನಾಗಿ. ಇದನ್ನು ಕುಟ್ತಾ ಇದ್ದಾಗೆ ನಮಗೆ ಒಳ್ಳೆ ಫ್ಲೇವರ್ ಬರ್ತಾಯಿದೆ. ನೋಡ್ಬೋದು ನೀವು ನೋಡ್ಬೋದು, ನಮ್ಮದೆಲ್ಲ ಕುಟ್ಟಿ ಇಟ್ಕೊಂಡಾಗಿದೆ. ನಾವು ಇದನ್ನು ಇದಕ್ಕೆ ನಾವು ಬಾಣಲಿಗೆ ಹಾಕ್ಕೊಂಡು ಬಿಡೋಣ ರೀ. ನೋಡ್ಬೋದು ನೀವು, ನಾವು ಇಲ್ಲಿ ಬಾಣಲೆಗೆ ಹಾಕೋಬೇಕು. ಇದು ಚೆನ್ನಾಗಿ ಬೇಯಬೇಕಾಗುತ್ತೆ. ನಾನು ಮನೆಯಿಂದ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೇನೆ. ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡ್ರೆ ನಿಮಗೆ ಒಳ್ಳೆ ಕಲರ್ ಬರುತ್ತೆ. ಇವಾಗ ನೀವು ನೋಡ್ಬೋದು, ನಮ್ಮದು ಕುದೀತಾ ಇದೆ. ಈ ಟೈಮ್ನಲ್ಲಿ ನಾನು ಒಂದು ಸ್ವಲ್ಪನೇ ಒಂದು 4 ಟೀ ಸ್ಪೂನಾಗಷ್ಟು ಹುಣಸೆ ರಸ ಈ ಥರ ಗಟ್ಟಿ ಮಾಡಿ ಹಾಕೋತಾ ಇದ್ದೇನೆ. ನೋಡ್ಬೋದು, ಈಗ ನಮ್ಮದು ರಸಮ್ ಕುದೀತಾ ಇದೆ. ನಾನು ಇದಕ್ಕೆ ಒಂಚೂರು ಉಪ್ಪು ಸೇರಿಸ್ಕೊತಾ ಇದ್ದೇನೆ. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಹಾಗಾಗಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೇನೆ. ನೀವು ನೋಡ್ಬೋದು, ಈ ಟೈಮ್ನಲ್ಲೇ ನಾವು ಮೀಡಿಯಮ್ ಸೈಜ್ನಲ್ಲಿ ಒಂದು ಹುಳಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಇದು ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಒಂದು ಹುಳಿ ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೇವೆ. ನೀವೀಗ ನೋಡ್ಬೋದು, ನಮ್ಮದು ಸಾಂಬಾರು ತುಂಬ ಚೆನ್ನಾಗಿ ಕುದೀತಾ ಇದೆ. ಇದು ಮನೆಯೆಲ್ಲ ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ಇದು ಬೆಲ್ಲ ಹಾಕಬೇಕು. ಬೆಲ್ಲ ಆಪ್ಷನ್ನು, ನೀವು ಹಾಕೋದಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದು ತುಂಬ ಸಿಹಿನೂ ಇರಲ್ಲ ಮತ್ತು ಸಪ್ಪಗೂ ಇರಲ್ಲ, ಅಂದರೆ ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡ್ಬೋದು ನೀವು, ನಾನು ಚೂರ ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನೀವು ಇಲ್ಲಿ ನೋಡ್ಬೋದು, ಇದು ಒಗ್ಗರಣೆಗೆ ಒಂದು 1/4 ಟೀ ಸ್ಪೂನಷ್ಟು ಇದು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು
ಮತ್ತು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹಿಂಗನ್ನು ತೊಗೊಂಡಿದ್ದೀನಿ ನೋಡ್ಬೋದು. ಇದು ಹಿಂಗು ಆಪ್ಷನ್ನು, ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದು ಹಾಕೋದ್ರಿಂದ ಒಂಥರ ಸಾಂಬಾರು ಚೆನ್ನಾಗಿ ಟೇಸ್ಟಾಗಿರುತ್ತೆ. ಹಾಗಾಗಿ ನಾನು ಒಂದು 1/4 ಚಮಚದಕ್ಕಿಂತ ಕಮ್ಮಿ ತೊಗೊಂಡಿದ್ದೇನೆ ಹಿಂಗು. ಈಗ ನೋಡ್ಬೋದು ನೀವು, ನಾನು ಇಲ್ಲಿ ಒಗ್ಗರಣೆ ಹಾಕ್ಲಿಕ್ಕೆ ಪಾತ್ರೆಯನ್ನು ರೆಡಿ ಮಾಡಿದ್ದೇನೆ. ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೇನೆ ಸ್ಟವನ್ನು ಆನ್ ಮಾಡಿ. ನೀವಿಲ್ಲಿ ನೋಡ್ಬೋದು ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊತಿದ್ದೇನೆ. ನೀವು ಇದು ಎಣ್ಣೆ ಒಳಗೆ ಆದ್ರೂ ಹಾಕೋಬೋದು. ಸ್ವಲ್ಪನೇ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೇನೆ. ಇದ್ರದ್ದು ಘಮನೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ನೂ ಚೆನ್ನಾಗಿರುತ್ತೆ. ಮತ್ತು ನಾವು ತುಪ್ಪವನ್ನು ಬಳಸಿದ್ರೆ ಒಳ್ಳೆಯದಲ್ರಿ, ಹಾಗಾಗಿ ನಾನು ತುಪ್ಪವನ್ನು ಬಳಸಿದ್ದೇನೆ. ನೀವಿಲ್ಲಿ ನೋಡ್ಬೋದು ನಮ್ಮದು ಎಣ್ಣೆ ಕಾದಿದೆ. ಈಗ ನಾನು ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೇನೆ. ಸಾಸಿವೆ ಸಿಡಿತಾ ಇದ್ದ ಹಾಗೆಯೇ ನಾನಿವಾಗ ಒಂದು ಸ್ವಲ್ಪ ಇನ್ನೂ ಸಾಸಿವೆ ಸಿಡಿತಾ ಇಲ್ಲ, ಇವಾಗ ಹಿಂಗನ್ನು ಹಾಕೋತಾ ಇದ್ದೇನೆ. ತುಂಬ ಬಿಸಿ ಎಣ್ಣೆಯಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಎಣ್ಣೆ ಕಡಿಮೆ ಇದ್ದಾಗೆ ಇದು ಮಾಡಿದಾಗ ಹಾಕಿ. ಇದು ಸಾಂಬಾರು ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ನೀವು ರಸಮ್ಮು ಎಲ್ಲಿನೂ ಈ ಥರ ಟೇಸ್ಟ್ ಮಾಡಲಿಕ್ಕಿಲ್ಲ. ನೋಡ್ಬೋದು ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೇನೆ. ಇದೊಂಚೂರು ಇದು ಮಾಡ್ತಾಯಿದ್ದೆ ಚೆನ್ನಾಗಿ. ನಮ್ಮದು ಮೆಣಸಿನ್ಕಾಯಿ ಇದರೊಳಗೆ ಫ್ರೈ ಆಗಬೇಕು. ಮತ್ತು ಇವಾಗ ನಾನು ಇದಕ್ಕೆ ಕರಿಬೇವು ಸೊಪ್ಪು ಇಟ್ಕೊಂಡಿದ್ದೆ ನೋಡಿರಿ, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಒಳ್ಳೆಯ ಒಂದು ಟೇಸ್ಟು. ನೀವು ನೋಡ್ಬೋದು ನಮ್ಮದು ಇವಾಗ ಒಗ್ಗರಣೆ ರೆಡಿ ಆಗಿದೆ. ನಾನು ಇದನ್ನು ಇಲ್ಲಿಗೆ ಹಾಕೋತಾ ಇದ್ದೇನೆ. ನಾವು ಸಾಂಬಾರಿಗೆ ಸ್ಟವನ್ನು ಆಫ್ ಮಾಡ್ತೇನೆ. ಇವಾಗ ನೋಡ್ಬೋದು ನಮ್ಮದು ಒಗ್ಗರಣೆ ನಾನು ಇದಕ್ಕೆ ಹಾಕೋತಾ ಇದ್ದೇನೆ. ನೀವು ನೋಡ್ಬೋದು ನಮ್ಮದು ರಸಮ್ಮು, ಮೊಳಕೆ ಕಾಳಿನ ರಸಮ್ಮು ರೆಡಿಯಾಗಿದೆ. ಇವಾಗ ನಾವು ಇದನ್ನು ಸ್ಟವನ್ನು ಆಫ್ ಮಾಡೋಣ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇವೆ. ಇವಾಗ ನಮ್ಮದು ರಸಮ್ ರೆಡಿ ಆಗಿದೆ. ನೀವು ನೋಡ್ಬೋದು ನಮ್ಮದು ರುಚಿ ರುಚಿಯಾದಂತಹ ಮೊಳಕೆ ಕಾಳಿನ ಸಾಂಬಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ, ಮುದ್ದೆಗೆ. ನೀವು ಒಂದು ಸತಿ ಮಾಡಿ ನೋಡಿ, ಮಾಡಿ ಕಮೆಂಟ್ ಮಾಡಿ ಹೇಳಿ. ಇದು ತುಂಬ ಆರೋಗ್ಯಕರವಾದಂಥ ಒಂದು ಇದು ನೋಡ್ಬೋದು ನೀವು. ನಾವು ಹಾಕಿರುವಂತಹ ಸಾಮಗ್ರಿಗಳನ್ನು ಇಲ್ಲಿ ನಾವು ಶುಂಠಿ ಹಾಕಿದ್ದೇವೆ, ಬೆಳ್ಳುಳ್ಳಿ ಹಾಕಿದ್ದೇವೆ ನೋಡಿರಿ. ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡಾಗಿದೆ ನೋಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ ಕಣ್ರಿ. ನೀವು ಒಂದು ಸತಿ ಮಾಡ್ಕೊಂಡು ನೋಡಿರಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.